ಮಾನ್ವಿಯಲ್ಲಿ ಅನಧಿಕೃತವಾಗಿ ಹತ್ತಿ ಖರೀದಿ ಕೇಂದ್ರ ದಂಧೆ ನಡೆಯುತ್ತಿದ್ದು, ಮಾನ್ವಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ ದೇಸಾಯಿ 1 ತಿಂಗಳಿಂದ ಕಚೇರಿಗೆ ಬಾರದೇ ಇರುವುದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ರೈತ ಸಂಘದ ಮುಖಂಡರು ಗಂಭೀರವಾಗಿ ಆರೋಪಿಸಿದ್ದಾರೆ. ಮಾನ್ವಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ ದೇಸಾಯಿ ಅವರನ್ನು ನೋಡಬೇಕಾದರೆ ಕರೆ ಮಾಡಿ. ಅನ್ಯಾಯದ ಬಗ್ಗೆ ತಿಳಿಸಿದರೆ 1 ತಿಂಗಳಿಂದ ನಾಪತ್ತೆಯಾಗಿದ್ದಾರೆ. ಕಚೇರಿಗೆ ಯಾಕೆ ಬರುತ್ತಿಲ್ಲ ಎಂದರೆ ಪ್ರಭಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆಂಬ ನೆಪ ಹೇಳುತ್ತಾರೆ. ಹತ್ತಿ ಖರೀದಿ ನೆಪದಲ್ಲಿ ರೈತರಿಗೆ ಅನ್ಯಾಯವಾದರೂ ಸಹ ಮಾನ್ವಿ ಎಪಿಎಂಸಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕಣ್ಣಿದ್ದು ಕುರುಡರಾಗಿದ್ದರಿಂದ ಅಕ್ರಮ ಹತ್ತಿ ಖರೀದಿದಾರರಿಂದ ಎಪಿಎಂಸಿ ಅಧಿಕಾರಿಗಳು ಮಾಮೂಲಿ ತಿನ್ನುತ್ತಿದ್ದರಿಂದ ಈ ವ್ಯವಸ್ಥೆ ಮಾನ್ವಿಯಲ್ಲಿ ಇದೆ ಎಂದು ರೈತ ಸಂಘದ ಮುಖಂಡ ಹೊಳೆಪ್ಪ ಕಿಡಿಕಾರಿದ್ದಾರೆ. ನನ್ನ ಹೆಸರು ಬಂಡೇಗೌಡ ಅಂತೇಳಿ, ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಅಧ್ಯಕ್ಷರು ಮಾನ್ವಿ. ಇಲ್ಲಿ ಮಾನ್ವಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೇಕಾಬಿಟ್ಟಿ ಆಗಿರುವಂಥ ಒಬ್ಬ ಅಧಿಕಾರಿ ರಂಗನಾಥ್ ದೇಸಾಯಿ ಅವರು 1 ತಿಂಗಳ ಹಿಂದೆ ಆ ಅಧಿಕಾರಿ ಕಚೇರಿಗೆ ಬರಲಾರ್ದೆ ನಾನು ಪ್ರಭಾರಿ ಇದ್ದೀನಿ, ದೇವದುರ್ಗ ಹೋಗ್ತೀನಿ, ನಾನು ಮಾನ್ವಿಗೆ ಹೋಗ್ತೀನಿ, 2 ಕಡೆ ಅದೇ ಪ್ರಭಾರಿ ಇದ್ದೀನಿ ಅಂತೇಳಿ ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ಇದು ಮಾಡಿದ್ದಾರೆ. ದಯವಿಟ್ಟು ಅವರ ಮೇಲೆ ಸೂಕ್ಷ್ಮವಾದ ಕ್ರಮವನ್ನು ತಗೋಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಕಚೇರಿ ಮುಂದೆ ಉಗ್ರವಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತೇಳಿ. ಅಲ್ಲ ಸರ್, ಏನಂತಂದರೆ ಮಾನ್ವಿಯಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಹತ್ತಿ ಖರೀದಿಗೆ ಓಪನ್ ಆಗಿದೆ. ಮತ್ತು ರಂಗನಾಥ್ ದೇಸಾಯಿ ಅವರು ಏನಾದರೂ ಕ್ರಮ ಕೈಗೊಳ್ಳುವಾಗ ಏನು ತಾವು ಒಂದು ರೀತಿಯಲ್ಲಿ ಏನಾದರೂ ಶಾಮೀಲಾಗಿದ್ದಾರೆ ಸರ್? ಇವರು ಶಾಮೀಲಾಗಿದ್ದಾರೆ ಸರ್. ಮಾನ್ವಿಲಿ ಏನಂದರೆ ಈಗ ಬಾಗಲವಾಡ ಆಯ್ತು, ಪೋತ್ನಾಳ ಆಯ್ತು, ಅಮರೇಶ್ವರ ಕ್ಯಾಂಪ್ ಆಯ್ತು, ಈ ಕಡೆ ಸಿರವಾರ, ಈ ಕಡೆ ನೀರ್ಮಾನ್ವಿ, ಇವರೆಲ್ಲ ತಿಂಗಳ ಇಷ್ಟು ಕ್ವಿಂಟಲಿಗೆ ಇಷ್ಟು ಅಂತೇಳಿ ರಂಗನಾಥ್ ದೇಸಾಯಿ ಅವರು ಮಾಮೂಲಿಯನ್ನು ಪಡಿಸಿದ್ದಾರೆ ಸರ್. ಯಾಕಂದರೆ ಈಗ ಅಧಿಕೃತ ಅಂದ್ರೆ ಲೈಸೆನ್ಸ್ ತಗೊಂಡಿರ್ಬೇಕು ಸರ್. ಫಸ್ಟ್ ಆಫ್ ಆಲ್ ಅಧಿಕೃತವಾದ ಲೈಸೆನ್ಸ್ ತಗೊಂಡ್ರು ಅನಧಿಕೃತವಾದ ಎಷ್ಟೋ ಹತ್ತಿ ಕೇಂದ್ರಗಳು ಮಾನ್ವಿಯಲ್ಲಿ ಎಷ್ಟೋ ಸಿನ್ನೂರಿಂದ ರಾಯಚೂರು ರೋಡ್ ರಾಯಚೂರಿಂದ ಸಿನ್ನೂರು ತನ ಭಾಳಷ್ಟು ಕಂಡು ಬರ್ತಿದೆ ಸರ್. ಆದರೂ ಸಹ ಇವರು ರಂಗನಾಥ್ ದೇಸಾಯಿ ಅವರು ಯಾವುದೇ ಆದ ಒಂದು ಆ್ಯಕ್ಷನ್ ತಗೊಂಡಿಲ್ಲ ಸರ್. ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್, ದಯವಿಟ್ಟು ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಅಮಾನತ್ ಮಾಡಿಸ್ಬೇಕಂತೇಳಿ ತಮ್ಮಲ್ಲಿ ಅಲ್ಲ ಸರ್, ಏನಂತಂದರೆ ಈ ರೀತಿಯಾಗಿದೆ ಅಂದ್ರೆ ರೈತರಿಗೆ ಒಂದು ರೀತಿಯಲ್ಲಿ ಎಪಿಎಂಸಿ ಇಲಾಖೆ ಇದ್ದರೂ ಕೂಡ ರೈತರಿಗೆ ಮೋಸ ಮಾಡೋದಕ್ಕೆ ಇಲಾಖೆ ಇದೆನಾ, ಅಥವಾ ರೈತರಿಗೆ ಒಂದು ರೀತಿಯಲ್ಲಿ ನ್ಯಾಯ ಕೊಡಿಸುವ ಇಲಾಖೆ ಇದೆನಾ? ಇದು ರೈತರಿಗೆ ಮೋಸ ಮಾಡುವಂಥ ದೊಡ್ಡ ಒಂದು ಇಲಾಖೆ ಆಗಿದೆ ಸರ್. ಇದು ಕರ್ನಾಟಕದಲ್ಲಿ ಮಾನ್ವಿ ತಾಲೂಕು ಅಂದ್ರೆ ಸರ್ ರೈತರಿಗೆ ಭಾಳಷ್ಟು ಮೋಸ ಮಾಡುವಂಥ ಒಂದು ಅಧಿಕಾರಿ ಅಂದ್ರೆ ರಂಗನಾಥ್ ದೇಸಾಯಿ ಸರ್. ಯಾಕೆಂದರೆ ಸರ್ ಮಹಾರಾಷ್ಟ್ರ ಮತ್ತು ಸೊಲ್ಲಾಪುರದಿಂದ ಎಷ್ಟೋ ಲಾರಿಗಳು ಬರ್ತವೆ ಸರ್. ಅನಧಿಕೃತವಾದ ಲಾರಿಗಳು ಬಂದು ಕಾಟಲ್ಲಿ ಯಾವಾಗ ಕಾಟ ತಗೊಂಡು ಅದು ಕೇಜ್ ಆಗೋದು ಇದು ಮಾಡ್ತಿದ್ದಾರೆ ಸರ್. ಹೊಳೆಯಪ್ಪ ಬೆಂಗಳೂರು ಸರ್, ಕರ್ನಾಟಕ ರಾಜ್ಯ ರೈತ ಸಂಘ ಆಗಸ್ಟ್ ಸೇನೆ ತಾಲೂಕು ಅಧ್ಯಕ್ಷ ಸರ್. ಇಲ್ಲೇನು ನಡೀತಿದೆ ಸರ್, ಮಾನ್ವಿ ತಾಲೂಕಿನಲ್ಲಿ ಇರುವಂಥ ಎಪಿಎಂಸಿ ಸರ್ ಕಾರ್ಯದರ್ಶಿ ಆದಂಥ ರಂಗನಾಥ್ ದೇಸಾಯಿ ಅವರು 1 ತಿಂಗಳಿಂದ ಸರ್ ಇಲ್ಲಿ ತಮ್ಮ ಕಚೇರಿಗೆ ಬರ್ತಿಲ್ಲ ಸರ್. ಈಗ ರೈತರಿಗೆ ದಿಕ್ಕು ತೋರಿಸುವಂಥ ಆಗಿದೆ ಸರ್. ಈಗ ಇಲ್ಲಿ ಇರುವಂಥ ಸರ್ ಪೋತ್ನಾಳು, ಕೊಟ್ನೇಕಲ್, ಬಾಗಲವಾಡ, ಮಾನ್ವಿ, ಸಿರಿವಾರ್ ಇಲ್ಲಿರುವಂಥ ಅಕ್ರಮವಾಗಿ ಹತ್ತಿ ಖರೀದಿಯನ್ನು ತಾವೇ ಸ್ಥಾಪನೆ ಮಾಡ್ಕೊಂಡು ಕೇಸಿ ತಾವೇ ಒಂದು ಕರ್ಟನ್ ಕೇಸಿ ಅಕ್ರಮವಾಗಿ ಹತ್ತಿಯನ್ನು ಖರೀದಿ ಕೇಂದ್ರದಿಂದ ಮಾಡ್ತಿದ್ದಾರೆ ಸರ್. ಅದು ತೊಗೊತಿದ್ದಾರೆ ಸರ್. ಈಗ ರೈತರಿಗೆಲ್ಲ ದಿಕ್ಕು ತೋರಿಸುವಂಥ ಕೆಲಸ ಮಾಡ್ತಿರುವಂಥ ನಾವು ಸರ್ 1 ತಿಂಗಳ ಹಿಂದ್ಗಡೆ ಅವರಿಗೆ ಒಂದು ಮೆಮೊರಂ ಕೊಟ್ಟಿವಿ. 1 ತಿಂಗಳ ಹಿಂದ್ಗಡೆ ನಾವು ಒಂದು ಪತ್ರಿಕೆ ಪ್ರಕಟಣೆ ಮೂಲಕ ಅವ್ರಿಗೆ ಎಚ್ಚರಿಕೆಗೊಳಿಸಿವಿ. 1 ತಿಂಗಳಿಂದ ನಿಮ್ಮ ಇಲಾಖೆಯನ್ನು ನಾವು ಏನಪ್ಪ ಭಾರಿ ಬೆಲೆ ಒಂದು ಕೇಸಿ ಎಚ್ಚರಿಕೆಗೊಳಿಸಿವಿ. ಅಷ್ಟಾದರೂ ಸಹ ಅವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಏನೂ ಲಕ್ಷ್ಯ ಇಲ್ಲಂಗೆ ಆಯ್ತು ಸರ್. ತಾವು ಏನು ಕೇಳೋಕೋದ್ರಂತಿಕ್ಕ ಇಲ್ಲ ಸರ್, ನಾನು ಅಲ್ಲಿ ನನ್ನ ಪ್ರಭಾರ ಹಾಕ್ಯಾರ, ಇಲ್ಲಿ ಪ್ರಭಾರ ಹಾಕ್ಯಾರ ಅಂತ ಉಡಾಪೆ ಉತ್ತರವನ್ನು ಕೊಂಡಿರ್ತಿದ್ದಾರೆ ಸರ್. ಅವರು ಯಾರು ಸರ್? ಸರ್ ರಂಗನಾಥ ದೇಸಾಯಿ ಅಂತ ಸರ್, ಇಲ್ಲಿ ಎಪಿಎಂಸಿ ಇರುವಂಥ ಕಾರ್ಯದರ್ಶಿಗಳು ಸರ್. ಅವ್ರು ಇರುವಂಥ ಸರ್ ಹತ್ತಿ ಕೇಂದ್ರವನ್ನು ಸರ್ ನೋಡಿ ಸರ್, ಎಲ್ಲಿ ಒಂದು ಒಂದು ಕಲ್ಲು ತೊಗೊಂಡು ಕೇಸಿ ಎಲ್ಲಿ ಬೇಕಲ್ಲೇ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡ್ಕೊಂಡ್ಬಿಡ್ತಾರೆ ಸರ್. ತಮ್ಮ ಸ್ವಂತ ಪ್ರೇರಣೆಯಿಂದ ಅವರಿಗೆ ಬರುವಂಥ ಒಂದು ಹತ್ತಿ ಕೇಂದ್ರದಿಂದ ಬರುವಂಥ ಅವರಿಗೆ ಲಾಭ ಸರ್ ಒಂದು ವಾರಕ್ಕೆ ಒಂದು 10,000ರಿಂದ ಒಂದು 20,000 ಅವರಿಗೆ ಮಾಮೂಲಿ ಕೊಡ್ತಿದ್ದಾರೆ ಸರ್ ಹತ್ತಿಯ ಮಾಲೀಕರು. ಮತ್ತು ಆಮೇಲೆ ಬೇರೆ ರಾಜ್ಯದಿಂದ ಬರುವಂಥ ಲಾರಿಗಳು ಸರ್ 4ರಿಂದ 5 ಲಾರಿಗಳು ಒಂದು ದಿನಕ್ಕೆ ಬರ್ತಿದೆ ಸರ್. ಮಾರ್ಕೆಂದು ಬಂದ್ರೇನ ರೈತರ ಹತ್ರ ವಂಚನೆ ಮಾಡ್ಕೊಂಡು ಕಿಸಿ ರೈತರೆಲ್ಲ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸರ್. ಇದಕ್ಕೆಲ್ಲ ಕುಮ್ಮಕ್ಕೆ ನೀಡ್ತಿರುವಂಥ ರಂಗನಾಥ್ ದೇಸಾಯಿ ಅವರೇ ನೇರ ಹೊಣೆಗಾರ ಸರ್. ಇದಕ್ಕೆಲ್ಲ ಇಲ್ಲಿರುವಂಥ ಸರ್ ನೋಡಿರಿ, ಶಾಸಕರು ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ದಂಗೆ ಆಯ್ತು ಸರ್. ಈಗ ಶಾಸಕರು ಅವರಿಗೆ ಹದ್ದು ಬಸ್ತಿಲ್ಲ ಸರ್. ಈಗ ಪ್ರಭಾರಿ ನೋಡಿರಿ, ಮಾನ್ವಿ ತಾಲೂಕಿನಲ್ಲಿರುವಂಥ ಪ್ರಭಾರಿ ಅಧಿಕಾರಿಗಳೇ ಆವಳಿ ಜಾಸ್ತಿ ಸರ್. ಈಗ ಇಲ್ಲಿರುವಂಥ ಶಾಸಕರಿಗೆ ಪ್ರಭಾರಿ ಏನು ಅವ್ರ ಕಾಯಂ ನಮಗೆ ತಿಳಿದಂಗೆ ಆಗಿದೆ ಸರ್. ಈಗ ಅಲ್ಲ ಸರ್, ಏನಂತಂದರೆ ಕಾನೂನಿನ ನಿಯಮಗಳ ಪ್ರಕಾರವಾಗಿ ಹತ್ತಿ ಖರೀದಿ ಕೇಂದ್ರ ಇದ್ದರೂ ಕೂಡ ಯಾಕೆ ದಲ್ಲಾಳಿಗಳು ಔಟ್ಸೈಡು ಯಾಕಂತಂದರೆ ಖರೀದಿ ಮಾಡ್ಕೊಳ್ತಾ ಇದ್ದಾರೆ? ಇದಕ್ಕೆಲ್ಲ ಏನು ಸರ್ ಮಾನ್ವಿಯಲ್ಲಿ ಕಾನೂನು ಇದೆನಾ ಅಥವಾ ಸತ್ತೋಗಿದ್ದಾನ ಸರ್? ಸರ್ ನೋಡಿ ಸರ್, ಇಲ್ಲಿರುವಂಥ ಎಪಿಎಂಸಿ ಕಾರ್ಯದರ್ಶಿ ಆದಂಥ ರಂಗನಾಥ್ ದೇಸಾಯಿ ಅವರು ಇದಕ್ಕೆಲ್ಲ ನೇರ ಹೊಣೆಗಾರ ಸರ್. ಈಗ ತಾವು ಬಂದು ಕೇಸಿ ರೈತರಿಗೆ ಮನವೊಲಿಸಿ ಕೇಸಿ ನಮ್ಮ ಹತ್ತಿ ಕೇಂದ್ರ ಇದೆ ಬನ್ನಿ
ತೊಗೊಳ್ಳಿ ಸರ್, ರೇಟ್ ಇದೆ ಅಂತ ಹೇಳಿದ್ರಂತಿಕ ರೈತರು ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಸರ್. ಈಗ ಇವರೇ ದಾರಿ ತಪ್ಪಿಸಂಗೆ ರೈತರಿಗೆಲ್ಲ ಅಲ್ಲೇ ನಿಮ್ಮ ಶಿಕ್ಷಕರೇ ಮಾರ್ಕೊಂಬಿಡ ಅಂತ ಇವರೇ ಹೇಳಿದಾಗ ರೈತರು ಏನು ಮಾಡ್ತಾರೆ ಹೇಳ್ತಾರೆ ಈಗ. ಮತ್ತೆ ಅಲ್ಲ ಸರ್, ಏನೋ ಅಕ್ರಮವಾಗಿ ಖರೀದಿ ಮಾಡ್ತಾರೆ ಅಂದಮೇಲೆ ಇದರಲ್ಲಿ ಏನು ಒಂದು ರೀತಿಯಲ್ಲಿ APMC ಅಧಿಕಾರಿಗಳು ಕೂಡ ದಂಧೆಯಲ್ಲಿ ಶಾಮೀಲಾಗಿದೆ ಸರ್, ಸಂಪೂರ್ಣವಾಗಿ ಅದರಲ್ಲಿ ಶಾಮೀಲಾಗಿದ್ದಾರೆ ಸರ್. ಈಗ ಒಂದು ಅಂಗಡಿಯಿಂದ ಅವರಿಗೆ ಬರುವಂಥ ಒಂದು ವಾರಕ್ಕೆ ಸರ್, ತಿಂಗಳೆಲ್ಲ ಸರ್, ಒಂದು ವಾರಕ್ಕೆ 20,000ರಿಂದ 30,000 ರೂಪಾಯಿ ಸರ್. ಹಂಗಾಗಿ ಅವ್ರು ಕೋಟಿಗಟ್ಟಲೆ ಒಂದು ಬೆಳೆ ಬಂದಂತೆ ಒಂದು ಕೋಟಿ ಲಾಭ ತೊಂದಿಗೆ ಸರ್ ಹೋಗ್ತಾರೆ ಸರ್. ಅವ್ರು ನೋಡಿ ಸರ್, ಒಂದು ತಿಂಗಳಿಂದ ಸರ್ ಇಲಾಖೆಗೆ ಬಂದಿದೆ ಸರ್, ಸರ್ಕಾರ ರೊಕ್ಕ ಕೊಡೋದೇ ತಪ್ಪು ಸರ್ ಅದು. ನನ್ನ ಹೆಸರು ಬಂಡೇಗೌಡ ಅಂತೇಳಿ, ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಅಧ್ಯಕ್ಷರು ಮಾನ್ವಿ. ಇಲ್ಲಿ ಮಾನ್ವಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೇಕಾಬಿಟ್ಟಿ ಆಗಿರುವಂಥ ಒಬ್ಬ ಅಧಿಕಾರಿ ರಂಗನಾಥ್ ದೇಸಾಯಿ ಅವರು ಒಂದು ತಿಂಗಳ ಹಿಂದೆ ಆ ಅಧಿಕಾರಿ ಕಚೇರಿಗೆ ಬರಲಾರದೆ, ನಾನು ಪ್ರಭಾರಿ ಇದ್ದೀನಿ, ದೇವದುರ್ಗ ಹೋಗ್ತೀನಿ, ನಾನು ಮಾನ್ವಿಗೆ ಹೋಗ್ತೀನಿ, ಎರಡು ಕಡೆ ಅದೇ ಪ್ರಭಾರಿ ಇದ್ದೀನಿ ಅಂತೇಳಿ ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ಇದು ಮಾಡಿದ್ದಾರೆ. ದಯವಿಟ್ಟು ಅವರ ಮೇಲೆ ಸೂಕ್ಷ್ಮವಾದ ಕ್ರಮವನ್ನು ತಗೋಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಕಚೇರಿ ಮುಂದೆ ಉಗ್ರವಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತೇಳಿ. ಅಲ್ಲ ಸರ್, ಏನಂತಂದರೆ ಮಾನ್ವಿಯಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಹತ್ತಿ ಖರೀದಿಗೆ ಓಪನ್ ಆಗಿದೆ. ಮತ್ತು ರಂಗನಾಥ್ ದೇಸಾಯಿ ಅವರು ಏನಾದರೂ ಕ್ರಮ ಕೈಗೊಳ್ಳುವಾಗ ಏನು ತಾವು ಒಂದು ರೀತಿಯಲ್ಲಿ ಏನಾದರೂ ಶಾಮೀಲಾಗಿದ್ದಾರೆ ಸರ್? ಇವರು ಶಾಮೀಲಾಗಿದ್ದಾರೆ ಸರ್. ಮಾನ್ವಿಲಿ ಏನಂದರೆ ಈಗ ಬಾಗಲವಾಡ ಆಯ್ತು, ಪೋತ್ನಾಳ ಆಯ್ತು, ಆಮೇಲೆ ಅಮರೇಶ್ವರ ಕ್ಯಾಂಪ್ ಆಯ್ತು, ಈ ಕಡೆ ಸಿರವಾರ, ಈ ಕಡೆ ನೀರ್ಮಾನ್ವಿ, ಇವರೆಲ್ಲ ತಿಂಗಳ ಇಷ್ಟು ಕ್ವಿಂಟಲಿಗೆ ಇಷ್ಟು ಅಂತೇಳಿ ರಂಗನಾಥ್ ದೇಸಾಯಿ ಅವರು ಮಾಮೂಲಿಯನ್ನು ಪಡಿಸಿದ್ದಾರೆ ಸರ್. ಯಾಕಂದರೆ ಈಗ ಅಧಿಕೃತ ಅಂದ್ರೆ ಲೈಸೆನ್ಸ್ ತಗೊಂಡಿರ್ಬೇಕು ಸರ್. ಫಸ್ಟ್ ಆಫ್ ಆಲ್ ಅಧಿಕೃತವಾದ ಲೈಸೆನ್ಸ್ ತಗೊಂಡ್ರು ಅನಧಿಕೃತವಾದ ಎಷ್ಟೋ ಹತ್ತಿ ಕೇಂದ್ರಗಳು ಮಾನವಿಯಲ್ಲಿ ಎಷ್ಟೋ ಸಿನ್ನೂರಿಂದ ರಾಯಚೂರು ನೋಡ್ತಾನ, ರಾಯಚೂರಿಂದ ಸಿನ್ನೂರು ತನ ಭಾಳಷ್ಟು ಕಂಡು ಬರ್ತಿದೆ ಸರ್. ಆದರೂ ಸಹ ಇವರು ರಂಗನಾಥ್ ದೇಸಾಯಿ ಅವರು ಯಾವುದೇ ಆದ ಒಂದು ಆ್ಯಕ್ಷನ್ ತಗೊಂಡಿಲ್ಲ ಸರ್. ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ಸರ್, ದಯವಿಟ್ಟು ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಅಮಾನತು ಮಾಡಿಸ್ಬೇಕಂತೇಳಿ ತಮ್ಮಲ್ಲಿ ಅಲ್ಲ ಸರ್, ಏನಂತಂದರೆ ಈ ರೀತಿಯಾಗಿದೆ ಅಂದರೆ ರೈತರಿಗೆ ಒಂದು ರೀತಿಯಲ್ಲಿ APMC ಇಲಾಖೆ ಇದ್ದರೂ ಕೂಡ ರೈತರಿಗೆ ಮೋಸ ಮಾಡೋದಕ್ಕೆ ಇಲಾಖೆ ಇದ್ದಾನ, ಅಥವಾ ರೈತರಿಗೆ ಒಂದು ರೀತಿಯಲ್ಲಿ ನ್ಯಾಯ ಕೊಡಿಸುವ ಇಲಾಖೆ ಇದ್ದಾನ? ಇದು ರೈತರಿಗೆ ಮೋಸ ಮಾಡುವಂಥ ದೊಡ್ಡ ಒಂದು ಇಲಾಖೆ ಆಗಿದೆ ಸರ್. ಇದು ಕರ್ನಾಟಕದಲ್ಲಿ ಮಾನ್ವಿ ತಾಲೂಕು ಅಂದ್ರೆ ಸರ್, ರೈತರಿಗೆ ಭಾಳಷ್ಟು ಮೋಸ ಮಾಡುವಂಥ ಒಂದು ಅಧಿಕಾರಿ ಅಂದ್ರೆ ರಂಗನಾಥ್ ದೇಸಾಯಿ ಸರ್. ಯಾಕೆಂದರೆ ಸರ್, ಮಹಾರಾಷ್ಟ್ರ ಮತ್ತು ಸೊಲ್ಲಾಪುರದಿಂದ ಎಷ್ಟೋ ಲಾರಿಗಳು ಬರ್ತವೆ ಸರ್. ಅನಧಿಕೃತವಾದ ಲಾರಿಗಳು ಬಂದು ಕಾಟಲಿ ಯಾವಾಗ ಕಾಟ ತಗೊಂಡು ಅದು ಕೇಜ್ ಆಗೋದು ಇದು ಮಾಡ್ತಾ ಇದ್ದಾರೆ ಸರ್.